ನಾವು ಸ್ವಲ್ಪ ಚಾಲೆಂಜ್ ಎಲ್ಲ ಫೇಸ್ ಮಾಡಿ ನಾನು ಮತ್ತು ತಮ್ಮ ಅದು ಲೀಫ್ ಹೋಗಿ ತರಬೇಕಂತೆ. ನೋಡಿ ಅದು ಎಂಥದ ಪಾತ್ರಡ್ಡಿ ಅಂತೆ. ಸೊ ಇದು ನೋಡಿ, ಇದು ದಂಡೆಯಿಂದ ಕ್ರಾಸ್ ಆಗಬೇಕು. ಇಲ್ಲಿ ಒಂದು ತೋಡುಂಟು ನೋಡಿ. ನಮಗೆ ಗೊತ್ತಿಲ್ಲ ಹೀಗೆ ನಾವು ಹೇಗೆ ಇದನ್ನು ಚಾಲೆಂಜ್ ಆಗಿ ತಗೊಂಡು ನಾವು ಲೀಫ್ ತರಬೇಕಂತ. ಮಳೆ ಸಹ ಬರ್ತಾ ಉಂಟು ಗೈಸ್ ನೋಡಿ, ಫುಲ್ ರೈನಿಂಗ್. ಹೇಗೆ ಬ್ರೋ, ಹೇಗೆ ನಾವು ಹೋಗೋದು ಈಗ? ಜಂಪ್ ಮಾಡಬೇಕಂತೆ ಗಾಯ್ಸ್, ಜಂಪ್ ಮಾಡಬೇಕು. ಒಂದು ಮಮ್ಮಿಯ ಒಂದು ಡಿಸೈರ್ ಫುಲ್ಫಿಲ್ ಮಾಡಲಿಕ್ಕೆ ನಾವು ಹರ್ಡಲ್ಸ್ ಎಲ್ಲ ಪಾಸ್ ಮಾಡಬೇಕು ಗಾಯ್ಸ್. ಎಸ್, ಐ ಥಿಂಕ್ ವಿ ಕ್ಯಾನ್ ಡೂ ದಿಸ್ ಬ್ರೋ. ಹೋಗಿ ಬ್ರೋ, ಜಂಪ್ ಮಾಡಿ. ಅಲ್ಲಿ ನೋಡಿ, ಅಲ್ಲಿಂದ ಹೋಗು. ಅಲ್ಲಿ ನೋಡಿ, ಇದು ಉಂಟಲ್ಲ, ಇಲ್ಲಿ ಬಾ. ಇವಳೆ ನೋಡಿ, ಅವಳಿಗೆ ಅದಕ್ಕೆ ಪ್ರಸಂಗ ಅಂತ ಬೇಕಾದ. ಇದು ಕೊಡ, ಕತ್ತೇರಿ ಕೊಡ. ಇಲ್ಲಿಂದ ಹೋಗ. ಇಲ್ಲಿ ಕಾಲಿಡು, ಮತ್ತೆ ಅಲ್ಲಿಗೆ ಕಾಲಿಡು. ಅಲ್ಲಿ ಇನ್ನೊಂದು ಉಂಟಲ್ಲ, ಮತ್ತೆ ಅಲ್ಲಿ ಜಂಪ್ ಮಾಡ್ಬೋದು. ಎಸ್, ಕೆಸರಿಗೆ ಬಿದ್ದ ಗಾಯ್ಸ್, ಕೆಸರಿಗೆ ಬಿದ್ದ. ಎಂತ ಬೇಕಾ? ಫಸ್ಟ್ ಹೋಗಿ ಕೇಳ, ಅವರ ಹತ್ರ ಕೇಳು, ಹೋಗು. ಅದು ಇದೇ ಕಟ್ ಬೇಕಂತ ಕೇಳು, ತೆಗಿಬೋದಾ ಅಂತ ಕೇಳು. ಇದೊಂದು ಫ್ರೂಟ್ ಕೊಯ್ದು ಕೊಡ, ಸ್ಟಾರ್ ಫ್ರೂಟ್. ಅವರು ಹಿಂದಿ ಅಂತೆ ಬ್ರೋ. ಬಯಾಜಿ. ಪಾಸ್ ಕರು. Yes guys, star fruit. Bro. Yes, Sparky guys. Yes, ನಮಗೆ ಒಂದು ಸ್ಟಾರ್ ಫ್ರೂಟ್ ಸಿಕ್ಕಿದೆ ಗಾಯ್ಸ್. ನೋಡಿ, ಸ್ಟಾರ್ ಆಗಿರ್ತದೆ ಸ್ಟಾರ್ ಫ್ರೂಟ್ ಗಾಯ್ಸ್. ಆಯು ಸಹ ನಮ್ಮೊಟ್ಟಿಗೆ ಸಾಧನೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಓಕೆ, ಬೆತ್ತ ಅವಳಿಗೆ ಡೆಬ್ ಅಂತ ಮಮ್ಮಿಯಿಂದ. ಎಸ್ ಬ್ರೋ, ಲೀಫ್. ಕೇಂದು ಬೋಲೆ ಬ್ರೋ. ತೊಡಗಿ ಬಿದ್ದ ಗಾಯ್ಸ್. ಇಲ್ಲಿ ಕೊಡ. ಸ್ಮಾಲ್ ದೆಡ್ಡೆನ ವಲ್ಲ ದೆಡ್ಡೆನ ವೈಟ್ ದಂಡದ ದೆಪ್ಲೆ ಮೆನ್ನು ಅಲ್ಲ ಅಲ್ಪ ಇಲ್ಲಿ ಅಂತ ಮಾಡೋ ದೆಪ್ಲೆ ತೊಟ್ಟೆ ಹಿಡಿಕೋರ್ಲೆ ಪತ್ತೊಂದು ಮ್ಯಾನ್. ಎಸ್ ಗಾಯ್ಸ್, ಇದೇ ಲೀಫ್ಗೆ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೇವೆ. ಅದು ಕುಟ್ಲೆ. ಎಸ್ ಗಾಯ್ಸ್, ನೋಡಿ ಸ್ಪೈಡರ್ ಸಿಕ್ಕಿದೆ ನಮಗೆ. ಎಸ್, ಗಲೀಜಿದೆಲ್ಲ ತೆಗಿಬೇಡಿ. ಅಲ್ಲಿ ಅಲ್ಪ ಎಲ್ಲಿ ಅದು ದಿಪ್ಪು ಬ್ರೋ. ಬ್ಲ್ಯಾಕ್ ಲಾಭುಣಿಗೆ ಅವು ತೋಳು ಹಿಡಿತೀನಿ ಮಲ್ಲೆಜ್ಜ ಬೊಕ ಇಂಚಿನ ಬ್ಲ್ಯಾಕ್ ಹಾಪು ನಮಗೆ. ಐವಿ ನೋಡಿ, ತೊಡಗಿ ಬಿಸಾಕುವ ಸಾರ್ಕಿ ನೋಡಿ ಎಲ್ಲ ಅಂತ ಕಟ್ ಮಾಡಲಿಕ್ಕೆ. ನೋಡಿ ಅಲ್ಲಿ ಉಂಟಲ್ಲ ಸಣ್ಣದು ಕಟ್ ಮಾಡ. ಇಲ್ಲಿ 3 ಸಹ ಒಟ್ಟಿಗೆ ಕಟ್ ಮಾಡ. ಜಪ್ತಿರ್ತು ದೊಡ್ಡ ಪೂಕುರಿ ಅವಳು ನೋಡಿ ಗಾಯ್ಸ್. ತಗೊಳ. ಇದು ಇನ್ನೊಂದು ಲೀಫ್ ಬೇಡವಾ ನಿಂಗೆ? ಮತ್ತೆಂತ ನೀನು ಮಾಡೋದು? ಸಾಕಾಗೋದಿಲ್ಲ ಅಂತ ಬಾ. ಅದೆಂತ ಪ್ರಯೋಜನ ಇಲ್ಲ. ಇವನು ಕುರ್ತೆ ಇಲ್ಲ ತಂದಿದ್ದಾನೆ.
ಈಗ ನಾನು ಮತ್ತೆ ಇಲ್ಲಿಂದ ತರ್ತಾರಂತೆ ಅವರು, ಎಷ್ಟು ಸಾಕಾಗುದಿಲ್ಲ ಅಂತೆ. ಇಲ್ಲಿ ಉಂಟು ನೋಡಿ, ತುಂಬ ಉಂಟು. ಆದರೆ ಅವನಿಗೆ ಉದಾಸೀನ ಹೋಗ್ಲಿಕ್ಕೆ, ಆಚೆ ಗಲೀಜಾಗ್ತದೆ ಅಂತ ಅವನಿಗೆ. ನೋಡಿ ತುಂಬ ಉಂಟು ನೋಡಿ. ಇದೆಲ್ಲ ತುಂಬ ಆಗ್ತದೆ ಮಳೆಗಾಲಕ್ಕೆ, ಹಾಗೆ ತುಂಬ ಉಂಟು, ರಾಶಿ ರಾಶಿ ಉಂಟು ನೋಡಿ. ಫುಲ್ ನಮ್ಮ ಒಂದು ಜಾಗದಲ್ಲಿ ಇಲ್ಲ, ಬೇರೆ ಎಲ್ಲ ಜಾಗದಲ್ಲಿ ಉಂಟು ಇಲ್ಲಿ. ವೆಯ್ಟ್ ಮಾಡಿ ನಾವು ಪಾತ್ರಡಿ ಹೇಗೆ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ಹೇಳುವ. ಸೊ ಯಾವ ಪಾತ್ರಡಿ ಇದು ನಿಮ್ಮದು? ಫ್ರೈ ಗಸಿ ಟೈಪಾ? ಗಸಿ ಟೈಪ್ ಅಂತೆ. ಸೊ ಅದು ನನ್ನ ಫೇವ್ರೆಟ್, ಗಸಿ ಟೈಪ್. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಗಾಯ್ಸ್. ಎಸ್, ಈಗ ನಾವು ಪಾತ್ರಡಿ ಲೀಫ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅದು ಸಾಕಾಗೋದಿಲ್ಲ ಅಂತ ಲೀಫ್, ಸೊ ಹುಡ್ತಾ ಇದ್ದೇವೆ ಎಲ್ಲಿ ಉಂಟಂತ. ನಾನು ಮತ್ತು ನನ್ನ ತಮ್ಮ. ಇಲ್ಲಿ ಎಲ್ಲ ಉಂಟು. ಇದೇ ಲೀಫ್, ಒಳ್ಳೆಯದುಂಟು ಇದು ಲೀಫ್. ಅರ್ಧ ಕಂಪೌಂಡಿಂದ ಒಳಗೆ ಹಾರಿ ತಗೊಳ್ಬೇಕು ನಾವು ಈಗ. ಹಿಡ್ಕೊ ಹಿಡ್ಕೊ ಇದು ಒಳ್ಳೇದುಂಟಲ್ಲ ಇದು. ಒಳ್ಳೇದುಂಟಾ? ಹಾಕು, ಬ್ಯಾಗ್ ಒಳಗೆ ಹಾಕು. ಬಾ, ಆಚೆ ಉಂಟು ಬಾ. ಸ್ಟೆಮ್ ರೆಡ್ ಕಲರ್ ಇರಬಾರ್ದು, ವೈಟ್ ಇರಬೇಕಲ್ಲ. ಇಲ್ಲಿ ಇಲ್ಲ, ಎಂತ ಮಾಡೋದು? ಅದಿರ್ಲಿ, ಪರವಾಗಿಲ್ಲ. ಒಳ್ಳೇದುಂಟಲ್ಲ. ಮತ್ತೆ ಸಿಕ್ಕಿದೆ ನೋಡಿ. ಇದು ನಾಗರ ಪಂಚಮಿಗೆ ಇದು ಲೀಫ್ ಬೇಕಿತ್ತು, ಸೊ ನಮಗೆ ಇಲ್ಲಿಯೇ ಸಿಕ್ಕಿದೆ. ಸೊ ಈಗ ಸೊ ಗೈಸ್, ನಾವು ಪತ್ರೊಡಿಯ ಲೀಫ್ಗೆ ಬಂದದ್ದು. ಆ್ಯಕ್ಚುಲಿ ನಮಗೆ ಇದು ಲೀಫ್ ಸಹ ಸಿಕ್ತು. ಇದೆಂತ? ಮಂಜುಳದ ರಥ ಅಡ್ಡಿ. ಸೊ ಅದು ಸಹ ನನಗೆ ಸಿಕ್ಕಿದೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಪಿಲಿತ ಮಂಡೆ, ಎಲ್ಲಿ ಪಿಲಿತ ಮಂಡೆ? ಬ್ಲ್ಯಾಕ್ ಕಲರ್. ಈಗ ಮಮ್ಮಿ ರೈಸ್ ವಾಶ್ ಮಾಡ್ತಿದ್ದಾರೆ. ಅದು ಯಾವ ರೈಸ್? ವೈಟ್ ರೈಸಾ? ವೈಟ್ ರೈಸ್ ಅಂತೆ. ಎಷ್ಟು ಕೆ ಜಿ ಬೇಕು? 1 kg. ಲೀಫ್ 1 kgಯಾ? 8 ಕಿಲೋ ಬೇಕಾ? 8 ಎಲೆ. ಈಗ ಗ್ರೈಂಡರಿಗೆ ಹಾಕ್ಲಿಕ್ಕೆ ಹಾಕಬೇಕು ನಾವು. ಎಷ್ಟು ಪೇಸ್ಟ್ ಹಾಕ್ಬೇಕದು? ಎಷ್ಟು ಮೆಣಸು? ಸ್ವಲ್ಪ ಹಾಕಿದೆ, ಸ್ವಲ್ಪ ಮೆಣಸು ಹಾಕ್ಬೇಕಂತೆ. ಮತ್ತೆ ಹುಳಿ ಹಾಕ್ಬೇಕಂತೆ. ಹುಳಿತೇನೆ, ಪುಳಿ ಗಾಯಿಸ್ತೀವಿ. ಮತ್ತೆ ಉಪ್ಪು ಹಾಕ್ಬೇಕಂತೆ ನೋಡಿ. ಮತ್ತೆ ಕಲ್ಲು ಉಪ್ಪು ಹಾಕ್ಬೇಕಂತೆ. ಅಷ್ಟೇವಾ? ಓಕೆ. ಮತ್ತೆ ಕೊತ್ತಂಬರಿ ಬೀಜ ಫ್ರೈ ಮಾಡಲಿಕ್ಕಿಲ್ಲ ಅಂತೆ, ಕೊತ್ತಂಬರಿ ಬೀಜ ಹಾಗೆ ಹಾಕ್ಲಿಕ್ಕೆ. ಆಯ್ತಾ? ಆಯ್ತಂತೆ ಗಾಯ್ಸ್. ಇಷ್ಟು ಐಟಮ್ಸ್ ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ. ಈಗ ಕಲರ್ ಬರ್ತಾ ಉಂಟು ನೋಡಿ. ಈಗ ಬಂದ ಆಗಿದೆ ಗಾಯ್ಸ್ ನೋಡಿ. ಹೀಗೆ ಇರಬೇಕು. ಹೀಗೆ ಕೈ ಹಾಕ್ಬೇಕಾ? ಬೇಡ. ಇದು ಕೈ ಹಾಕಿ ತೋರಿಸಿ ಹೇಗೆ ಇರಬೇಕಂತದ್ದು ಬ್ಯಾಟರ್ ದಪ್ಪ.
ನಾನು ಕೈಗಲ್ಲೇ ಹಾಗಿರ್ಬೇಕು ಗೈಸ್ ನೋಡಿ. ಓಕೆ ಡನ್. ನೋಡಿ ಗೈಸ್ ಇಷ್ಟು ನೀರು ಇಡಬೇಕು. ಇಷ್ಟು ಅಂದರೆ ನೋಡಿ ಕ್ಲೋಸ್ ಮಾಡಿ ಈಗ ಗ್ಯಾಸ್ ಮೇಲೆ ಇಡಬೇಕು ನೋಡಿ. ಮತ್ತೆ ಎಂತ ಇಡೋದು ಅದರ ಮೇಲೆ? ಬಿಸಿ ಆಗಬೇಕು ನೀರು. ಓಕೆ ಬಿಸಿ ಆದಮೇಲೆ ಲೀಫ್ ಸಿಕ್ಕಿದೆ. ಎಷ್ಟು ಲೀಫ್ ಉಂಟು? ಎಲ್ಲ ಲೀಫ್ ಮಾಡಿಸ್ಬೇಕಾ? ಓಕೆ ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ ಮಮ್ಮಿ. ಲೀಫ್ ಫೋಲ್ಡ್ ಈಗ ಫೋಲ್ಡ್ ಮಾಡಬೇಕಂತೆ. ಓಕೆ ಕಿರ್ಮೋದು ಈಗ ಕಿರ್ಮ್ ಮಾಡಿ ಸೋಲಾತ ನೀವು. ಮತ್ತು ಗೈಸ್ ಇದು ನಾವು ಲೀಫ್ ತಂದದ್ದು ಮಮ್ಮಿಗೆ ಡೌಟ್ ಉಂಟು, ಇದು ಮಂಜಾಲಿರೆದ್ದ ಅಲ್ಲ ಬೇರೆ ಇರೆದ್ದ ಅಂತ. ನನಗೆ ಸಹ ಗೊತ್ತಿಲ್ಲ ಗೈಸ್, ನೀವು ಹೇಳಿ. ಓಕೆ ಈಗ ನೋಡುವ ನಾವು ಹೇಗೆ ಕಟ್ ಮಾಡೋದಂತ. ಅದು ತೋರಿಸ್ತದೆ ಮತ್ತೆ. ಓಕೆ ಸೊ ಕೇರ್ಫುಲ್ ಆಗಿ ಕಟ್ ಮಾಡಿ ಗೈಸ್. ಅದು ಬಿಸಿ ಆದ ಮೇಲೆ ತುರಿಸುತ್ತಿಲ್ಲ ಮತ್ತೆ. ಹಾಂ ಓಕೆ. ನಾವು ಹೀಗೆ ಮಾಡುದು, ಕೆಲವರು ಹೀಗೆಲ್ಲ ಇದು ಮಾಡಿ ಮಾಡ್ತಾರೆ. ಓಕೆ ಪೂಜಿ ಮುದ್ದು ಮಾತ್ರ ಮಾಡ್ತೇವೆ ಲಗ್ನಕ್ಕೆ ಕೂಡ. ನಮ್ಮ ಕೂಡ ಇಂಚನೆ ಮಾಡ್ತಾನೆ. ಈಗ ನೋಡಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಲೀಫ್ ಆಗಿದೆ. ನೋಡಿ ಇದು ಬಾಯ್ಲ್ ಆಗಿದೆ. ವಾಟರ್ ಸೌಂಡ್ ಬರ್ತಾ ನೋಡಿ. ವೇಫರ್ಸ್ ಆಗ್ತಾ ಉಂಟು ನೋಡಿ. ಇಷ್ಟು ಬಾಯ್ಲ್ ಆಗಬೇಕು ವಾಟರ್. ಮತ್ತು ಈಗ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ ಓಕೆ ಕೈ ತುರಿಸ್ತದೇವಾ? ಹೇಗೆ? ಅದು ಇಲ್ಲೇ ಉಂಟಲ್ಲ. ಹಾಂ ತಿನ್ನುವಾಗವಾ? ಮತ್ತೆ ಕೈ ತುರಿಸ್ತದೆ. ಹೀಗೆ ಮಾಡ್ತೇವೆ ಅಲ್ಲ, ಮಿಕ್ಸ್ ಮಾಡ್ತೇವೆ. ಈಗ ನೀವು ಬಾಯ್ಲ್ ಮಾಡಲಿಲ್ಲಲ್ಲ ನೀನು. ಹೀಗೆ ಆಗ್ಬೇಕು ಗೈಸ್ ಬ್ಯಾಟರ್. ದಪ್ಪ ನೋಡಿ ಹಾಗೆ. ಎಷ್ಟು ಕನ್ಸಿಸ್ಟೆಂಟ್ ಕರೆಕ್ಟ್ ಉಂಟಾ? ಓಕೆ ಗೈಸ್ ಕರೆಕ್ಟ್ ಉಂಟಂತೆ. ಈಗ ನೋಡು ಎಂತ ಮಾಡ್ತಾರೆ ಅಂತ ನೋಡುವ. ಹೋಗು ಬಿಡು ಮಾಡ್ತಿದ್ದೆ ನಾವು. ಎಸ್ ಓಕೆ ಈಗ ಉಂಡೆ ಇಡ್ಲಿಕ್ಕೆ. ಎಸ್ ಗೈಸ್ ಡನ್. ನೋಡಿ ಈಗ ಮುಚ್ಚಲಿಡ್ಬೇಕಂತೆ. ಗಾಯ್ಸ್ ರೆಡಿ ಆಗಿದೆ ಪಾತ್ರೆ ನೋಡಿ. ಚುಕ್ ನೀವು ಸಹ ಟ್ರೈ ಮಾಡಿ. ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ತುಂಬ ಫಾರಿನ್ ಮತ್ತು ಬೇರೆ ದೇಶದ ಫ್ರೆಂಡ್ಸ್ ನಮ್ಮ ತುಳುನಾಡು ಕಲ್ಚರ್ ಇನ್ನೂ ಸಹ ಜಾಸ್ತಿ ಎಲ್ಲರೂ ನೋಡಿ ಖುಷಿ ಪಡಲಿ.